ರೀ 3 ದಿನ ಆತ ನಿಮ್ಮವ್ವ ಅಲ್ಲಿ ಹೋಗಿ ಉಳ್ಕೊಂಡ ಏನ್ ಮನಿಗ್ ಕರ್ಕೊಂಡ್ ಬರ್ತೀರಾ ಕರ್ಕೊಂಡ್ ಬರೋದಿಲ್ಲ ಅಲ್ಲ ಮನಿಗ್ ಬರ್ಲಿ ಅಂತಿಲ್ಲ ಯಾರು ತುದಿಗಾಲೆ ನಿಂತಿಲ್ಲ ಆದ್ರೂ ಕೇಳಾಕತ್ತೀನಿ ಅಲ್ಲೇ ಬಿಡ್ತೀರಾ ಅಯ್ಯೋ ದೇವ್ರೇ ಇವ ಬಿಡ ಮರ ಆತಾಗ ಏನು ವಟ 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 ಅಂತಾಳತ್ತಾಗ ಮನೆಗೆ ಬಂದ್ರು ಅದೇ ರಾಡಿ ಹೊರಗಿದ್ರು ಅದೇ ರಾಡಿ ಅತ್ತಾಗ ನನಗೆ ಸಾಕಾಗ್ಬಿಡತ್ತ ಆಕಿಗೆ ಯಾವಾಗ ಮನೆಗೆ ಬರ್ಬೇಕನ್ಸುತ್ತೆ ಅವಾಗ ಬರ್ಲಿ ನಾನಂತೂ ಹೋಗಿ ಕರ್ಕೊಂಬರಲ್ಲ ಏನು ಆಕಿ ಬರ್ತಾಳ ಅಂದ್ರೆ ಆಕಿ ಕಡೆ ಫೋನ್ ಐತಿ ಆಕಿ ಹಚ್ತಿದ್ಲು ಫೋನ್ ಏನು 3 ದಿನದಾಗ ಎಲ್ರಿ ಚಾರ್ಜ್ ಇಟ್ಕೊಂತಾರ ಎಲ್ಲಿ ಏನ್ ಮಾಡ್ತಾರ ಅದೇನ್ ಸ್ವಿಚ್ ಆಫ್ ಆಗೈತೆ ನೆಟ್ಟಗ್ ಐತೆ ಯಾವ ಗೊತ್ತೈತಿ ಹಾ ಬಿಡ್ರಿಪ್ಪ ನಾ ಹೇಳ್ತೇನೆ ಕೇಳ್ರಿ ಅದು ಸುಮ್ಮನೆ ಕರ್ಕೊಂಡ್ ಬಂದ್ಬಿಡ್ರಿ ಹೋಲತ್ತಾಗ ಬಿಡ ಮರ ಹೋಲತ್ತಾಗ ಎಲ್ಲಿದ್ರಿ ಏನು ಅನು ಅರ್ಥ ಮಾಡ್ಕೊ ಇರ್ಲಿ ಬಿಡ ಅಲ್ಲಿ ಏನಾತ ಅಲ್ಲಿ ಏನ್ ತೊಂದರೆ ಆಗೈತಿ ಅಯ್ಯೋ ದೇವ್ರೇ ಏನ್ ತೊಂದ್ರೆ ಆಗೈತೆ ಅಂತೀರಲ್ರಿ ಮಠದಾಗ ಒಂದಿನ ಬಿಟ್ಟು ಇನ್ನೊಂದ್ ದಿನ ಹೆಚ್ಚಿಗೆ ಇದ್ರೆ ಅನ್ನಕೇನ ಅವ್ರ ಕಣ್ಣಿಗೆ ಅಲ್ಲಿ ಸಿಸಿ ಕ್ಯಾಮ್ರಾದಾಗ ಅವರು ನೋಡ್ತಿರ್ತಾರ ಯಾಕೆ ಮನುಷ್ಯ ಇಲ್ಲೇ ಕುಂತಾಳಲ್ಲ ಅಂತ ಹೋಗಿ ಅವರೇ ಕೇಳ್ತಾರ ಅವರೇ ಏನಾತು ಅಂತಾರ ಆಮೇಲೆ ಮತ್ತೆ ಅಕಸ್ಮಾತ್ ಅಲ್ಲಿಂದ ಫೋನ್ ಗಿನ್ ಬಂದ್ರೆ ಸರಿ ಅನ್ಸಲ್ಲ ರೀ ಸೊಸಿ ಇದ್ದು ಮಗ ಇದ್ದು ಮೊಮ್ಮಕ್ಳಿದ್ದು ಈ ರೀತಿ ಬಿಟ್ಟಾರ ನೀ ಮುದ್ಕಿ ನನ್ನಂಗ ಅವಾಗ ಹೇಳೋದು ಆಕಿನ ಉಳ್ಕೊಂಡಾಳ ಅಂತೇಳಿ ನನ್ಗೇನ್ ಮಾಡಕ್ ಕೆಲ್ಸಿಲ್ಲ ಅಂತ ಮಾಡಿ ನೀನು ಹಿಂಗ್ ಮಾಡಿ ನಿನ್ನೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಾರ ನೀವ್ ಹಿಂಗ ಮಾಡಿದ್ರೆ ನೀವು ಕೆಲಸದಿಂದ ತೆಗಿತೀನಿ ಅಂತೇಳಿ ನಾ ಕೆಲಸದಿಂದ ತೆಗೆದ್ರ ಈ ಒಂದ್ ಕೆಲಸ ಹುಡ್ಕೊಳಕ ನಾನು ಎಷ್ಟು ಕಷ್ಟಪಟ್ಟಿನಿ ಅಂತ ನನಗ್ ಗೊತ್ತು ಕೆಲಸದಿಂದ ತೆಗೆದ್ರೆ ನಾ ಎಲ್ಲಿಗೆ ಹೋಗ್ಲಿ ಮತ್ತೊಂದ್ ಕೆಲಸ ಸಿಗೋದಂದ್ರೆ ಇನ್ನು ಅಷ್ಟು ಸುಲಭ ಅಂತ ತಿಳ್ಕೊಂಡಿ ನೀನು ಆಗಲ್ಲ ಅವೆಲ್ಲ ಅನು ಸುಮ್ನೆ ನೀರು ಬರ್ತಾಳ ಆಕಿನ ಬೇಕಂದ್ರ ಏನ್ ಮನಿಗ್ ಗೊತ್ತಿಲ್ಲ ನಕಿಗೆ ಅಲ್ಲಿಂದ ಒಂದು ಆಟೋ ಹತ್ತಿದ್ರೆ ಮನಿಗ್ ಬರ್ತಾಳ ನಿಂದೊಂದ ತಗ ಅಷ್ಟೇನ್ ಅಡ್ಡಾಡಕ್ ಬರ್ಲಾರ್ದಂಗೆ ಏನೂ ಆಗಿಲ್ಲ ಹೌದಾ ಸರಿ ನಮ್ ತಮ್ಮಂದ ಅವ್ರೇನೋ ಟ್ರಿಪ್ ಹೋಗ್ಬೇಕಂತ ಪ್ಲಾನ್ ಮಾಡ್ಯಾರಂತ ನನಗೂ 4 ದಿನ ಬರ್ತೀಯನ ಅಂತ ಕೇಳ್ತಾದಾನ ಈಗ ಏನ್ ಮಾಡೋದು ಹೋಗ್ಬಾ ಆರಾಮಾಗಿ ಅದ್ರಾಗ ಏನೈತಿ ಅಲ್ರಿ ಅತ್ತಿಯರ್ ಈ ತರ ಆರಾಮಿಲ್ದಂಗ ಇರೋ ಹೊತ್ನಾಗ ನಾ ಟ್ರಿಪ್ಗೆ ಹೋದ್ರ ಏನ್ ಅನ್ಕೊಂತಾರ ಏನ ಹೋಗ್ಬೇಕು ಅಂತ ಆಸೆ ಐತಿ ನೋಡ್ ಹೋಗ್ಬೇಕು ಅಂತ ಆಸೆ ಐತಿ ಅಂತ ಬಾಯ್ಬಿಟ್ಟು ಹೇಳ್ತಿ ಏನಾಗಲ್ಲ ಅವ್ಗೇನ್ ಬಹಳ ಆರಾಮಿಲ್ದಂಗ ಹಸ್ಕಿ ಏನ್ ಹಿಡ್ದಿಲ್ಲ ಆಕೆ ಇನ್ನೂ ಗಟ್ಟದ ಅಡ್ಡಾಡ್ತಾ ಇದಾಳ ಏನ ಇಷ್ಟಕ್ಕೂ ಮನ್ಯಾಗರ ಎಲ್ಲದಾಳ ಅಲ್ಲಿ ಹೋಗ್ ಕುಂತಾಳ ಮಾಡ್ದಾಗ ಆರಾಮ್ ಹೊತ್ತಿಗೆ ಊಟ ಆಕತಿ ಚಾ ಬೇಕಂದಾಗ ಇದ್ ಮಾಡ್ತಾಳ ಖರ್ಚಿಗೆ ರೊಕ್ಕನೂ ಕೊಟ್ಟು ಬಂದಿನಿ ಆಕಿ ಕಡೆನೂ ದುಡ್ಡು ಅದಾವು ಹಂಗಾಗಿ ಟೆನ್ಷನ್ ಇಲ್ಲ ಏನ ಅಲ್ಲೇ ರೂಮ್ ತಗೊಂಡಾಳ ಅಲ್ಲೇ ಮಕ್ಕೊಳಕತ್ತಾಳ ಯಾವ್ದಾ ಯಾಕೆ ಹಿಂಗ್ ಮಾಡತ್ತಾರ ಅತ್ತಿಯರ ಏನಪ್ಪ ನನಗರ ಹೋಗ್ಲಾ ಹೋಗದ್ರಾಗ ಏನೈತಿ ಎಷ್ಟೋ 4 ದಿನ ಹೋದಿಲ್ಲ ಹೋಗ್ಬಾ ಆರಾಮಾಗಿ ನಿನ್ನ ನನಗಂತೂ ಈಗ ಸದ್ಯಕ್ಕೆ ಎಲ್ಲೂ ಕರ್ಕೊಂಡು ಹೋಗಕ್ಕಾಗಲ್ಲ ನಿಮ್ಮ ಅಣ್ಣ ನಿಮ್ಮ ತಮ್ಮನ ಜೊತೆಗಾರ ಹೋಗಿ ಖುಷಿಯಾಗಿದ್ವಾ 4 ದಿನ ಅದ್ರಾಗ ಏನೈತಿ ನನ್ನ ಆ ಕಡೆ ಕಳಿಸಿ ನಿಮ್ಮವನು ಇಲ್ಲದಾಳ ಆರಾಮಾಗಿ ಮನೆ ಬೀರ್ ಕುಡ್ಕೊಂತಿರ್ಬೋದಲ್ಲ ನೋಡು ನನಗೇನ್ ಮಾಡಕ್ ಕೆಲಸ ಇಲ್ಲ ನಾನು ಒಂದು ಕುಡ್ಕುಂತಾರ ಮಾತಾಡ್ತೀನಿ ನೀನು ನನಗೇನ್ ಕೆಲಸ ಇಲ್ಲ ಅಂತ ಮಾಡಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಸಂಜೆ 6 ಗಂಟೆ ಆಗತ್ತೆ ನಾ ಮನೆಗೆ ಬರಾಕ ಏನ ಈಗ ಅವು ಈಗ ನೀ ಆತ ಓದ್ಲಿತ್ತ ಬಂದ್ರೆ ಮುಗಿದೋತು ಅದು ಅಲ್ಲದೆ ಕುಡಿತ ನನಗೆ ಇಲ್ಲಿ ಒಂದು ಯಾವಾಗ ಒಂದು ಕೇಳೊಂದು ಬೀರ್ ಇಸ್ಕೊಂಡ್ರೆ ಅದೂ ದೊಡ್ಡಿದೋನಪ್ಪ ನಿಮಗೆ ಸಾಕ್ ನಾಟಕ ಮಾಡ್ಬೇಡ್ರಿ ಇತ್ತಿತ್ತಾಗ ಜಾಸ್ತಿನೇ ಐತಿ ಏನ ಅವಾಗ ಎಲ್ಲಾರ ತಿಂಗಳಕ್ಕೊಮ್ಮೆ 15 ದಿನಕ್ಕೊಮ್ಮೆ ಮಾಡ್ತಿದ್ರಿ ಈಗ ನಾನು ಅಬ್ಸರ್ವ್ ಮಾಡ್ತಾ ಇದೀನಿ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಸ್ಮೆಲ್ ಬರ್ತಾ ಐತಿ ಅಯ್ಯೋ ಅದು ಏನಂದ್ರೆ ಮನೆ ಕಂಟಿನ್ಯೂಸ್ ಬೆಂಗಳೂರಿಗೆ ಹೋಗಿ ಬರೋದು ಮಾಡೋದು ಎಲ್ಲಾ ಡ್ರೈವಿಂಗ್ ಮಾಡಿ ಸುಸ್ತು ಅದು ಅಲ್ಲದೆ ಅವು ಹಿಂಗಾತಲ್ಲ ಭಾಳ ಒಂಥರ ಬೇಜಾರಾತ್ಲೆ ಒಂಥರ ನಮ್ಮ ಅವು ಹಿಂಗ ಆಗ್ಬಿಡ್ತಲ್ಲ ಅನ್ನೋ ಬೇಜಾರಿಗೆ ದುಃಖ ಮರಿಯಕ್ ಮಾಡಿದ್ದಷ್ಟೇ ನಾನು ಇಲ್ಲ ಮಾಡ್ಬೇಕು ಅಂತ ಮಾಡಿದ್ದಲ್ಲ ಇಲ್ಲ ನಾನು ಮಾಡ್ತಾನು ಇದ್ದಿದ್ದಿಲ್ಲ ಗೊತ್ತನ ಕಳ್ಳದೊಂದು ಪಿಳ್ಳಿನವ ಕುಡಿದ್ರಿಗೆ 108ನೆವ ಖುಷಿ ಆದ್ರೂ ಕುಡಿತೀರಿ ದುಃಖ ಆದ್ರೂ ಕುಡಿತೀರಿ ಹೋಗ್ಲಿ ಬಿಡ್ರಿ ನೀವು ನಿಮ್ಮ ಕೆಲ್ಸಕ್ಕೆ ಹೋಗ್ರಿ ನಾನು ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಲೇಟ್ ಆಯ್ತು ಆಕಿನ ಸ್ಕೂಲ್ಗೆ ಹೋಗಿ ಹೇಳ ಮತ್ತೆ ನಾ ಬರ್ತಾ ಕರ್ಕೊಂಬರ್ತೇನೆ ಸರಿ ಅಲ್ಲ ಇವತ್ತಾದ್ರೆ ನೀವು ಒಂಚೂರಕಿನ ಮನೆಗೆ ಕರ್ಕೊಂಬರ್ತೀರಾ ಅಲ್ಲ ಮರ ನಿಂದಾದ್ರೆ ಸ್ವಂತ ಕೆಲಸ ಒಂದ್ ಅರ್ಧ ತಾಸು ಬಿಟ್ಟು ಮುಂದೆ ಹೋಗಿ ಲೇಟ್ ಆಗಾದ್ರೂ ಹೋಗ್ಬೋದು ಇಲ್ಲ ಅರ್ಧ ತಾಸು ದೌಡಾರ ಬಂದ್ ಮಾಡ್ಬೋದು ನಂದು ಹಂಗ ಆಗಲ್ಲ ಏನು ಹಂಗೆಲ್ಲ ಇದು ಮಾಡಕ್ ಆಗಲ್ಲ ನಂದು ಟೈಮಿಂಗ್ ಅಂದ್ರೆ ಟೈಮಿಂಗ್ ನೀನೇ ಕರ್ಕೊಂಡ್ ಬರೋದೇ ನಿನ್ ಮಗಳನ್ನ ಆಯ್ತಾಯ್ತು ನಾ ಏನ್ ಬರ್ತೇನೆ ತೋರುವ ಹೊಲಕ್ಕೆ ನೀರ್ ಬೇರೆ ಹಾಸ್ಬೇಕು ನಿನ್ನೆ ಇಲ್ಲಿ ಉಳ್ಕೊಂಡಿದ್ದೆ ಆತ ನಾ ಏನ್ ಬರ್ತೇನೆ ಅವು ಇರ್ತಾತ ಒಂದ್ 4 ದಿನ ಇದ್ದ ಬರ್ತಾಳಕ್ಕೆ ಆಯ್ತಣ್ಣ ಹಂಗೆ ಮಾಡಂಗಾರ ಮತ್ ಬಾ ಅಣ್ಣ 1-2 ದಿನ ಬಿಟ್ಟು ಅತಿಗೆ ಮುನ್ನ ಕರ್ಕೊಂಡೆ ಬಾ ಈ ಸಲ ಏನ ಬರೇ ನೀವೇ ಬಂದಿರಿ ಈಗ ಅತಿಗೆ ಮುನ್ನ ಕರ್ಕೊಂಡೆ ಬರ್ಬೇಕು ಆಯ್ತವ ಕರ್ಕೊಂಡ್ ಬರ್ತೇನೆ ತಗೋ ಸರಿ ನಾ ಬರ್ಲೆ ಅಣ್ಣ ಒಂದ್ ಸ್ವಲ್ಪ ತಡಿ ಅಣ್ಣ ಏನ್ರ ಅಡಿಗೆ ಮಾಡ್ಯಾರ ಕಟ್ತೀನಿ ಅಯ್ಯವ್ವ ಅಡಿಗೆ ಮಾಡಿ ಕಟ್ಟಕ್ಕೆ ಏನೈತಿ ಅಲ್ಲಿಂದ ಕಟ್ಕೊಂಡು ಹೋಗೋದು ಇಲ್ಲಿಂದ ಕಟ್ಕೊಂಡು ಹೋಗಿ ಇದನ್ನ ಮಾಡ್ಬೇಕನ್ನ ಏನ್ ಬೇಡ ನಾಷ್ಟ ಮಾಡ್ಯಾನಿಲ್ಲ ಸಾಕು ಹಂಗೆ ನಮ್ಮ ಶಾಂತ ಏನು ಅಲ್ಲಿಂದ ಏನು ಕೊಟ್ಟಿಲ್ಲ ಬಿಟ್ಟಿಲ್ಲ ಅಂತೆಲ್ಲ ಹಂಗೆಲ್ಲ ನೋಡಂಗಿಲ್ಲಕ್ಕೆ ಮಾಡಂಗೂ ಇಲ್ಲ ಮಾತಾಡಂಗೂ ಇಲ್ಲ ನೀ ತಲೆ ಕೆಡಿಸ್ಕೊಬೇಡ ಸರಿ ಆತವ ಯವ್ವ ಹೋಗ್ ಬರ್ತೇನೆ ಏನ ಒಂದ್ ವಾರ ಇರು ಆರಾಮ 4 ದಿನ ಇದ್ದು ನೀನು ಬರ್ಬೇಕಂದಾಗ ಫೋನ್ ಹಚ್ಚು ನಾನ ಬರ್ತೇನೆ ಬಂದ್ ಕರ್ಕೊಂಡು ಹೋಗ್ತೇನಾ ಆತಪ್ಪ ಆತ ಇದು ಮನೆ ಕಡೆ ಜಾಕಿ ಒಂದ್ ಸ್ವಲ್ಪ ನೋಡ್ತಿರ ಮನ್ಯಾಗ ಯಾರಿಲ್ಲ ಅಂದ್ಬಿಟ್ಲೆ ನಿನ್ನ ಹೆಂಡತಿ ಹಂಚೋದು ಎಲ್ಲ ಭಾಳ ಅದಕ್ಕೆ ಮತ್ತೆ ಯಾರಿಗಾರ ಅದನ್ನ ಇದನ್ನ ಕೊಡೋದು ಮಾಡೋದು ಆ ಗಿರ್ಜಾ ಓದು ಬರೋದು ಹೋಗೋದು ಇದನ್ನ ಮಾಡ್ತಾರ ರಾಡಿ ಸ್ವಲ್ಪ ಮನೆ ಕಡೆ ಜಾಕಿ ಇರು ಹುಷಾರಿಯಾ ಆಯ್ತಾಯ್ತವ ಆಯ್ತು ಸರಿ ಅಣ್ಣ ಹುಷಾರಿ ಹೋಯ್ ಬಾ ಅಣ್ಣ ಹೋಯ್ ಬಾ ಸರಿ ಅದಕ್ಕೆ ಮತ್ತೆ ಕೇಳಿನಿ ಅಂತ ಹೇಳು ಹೋಯ್ ಬಾ ಯವ್ವ ನೀರ್ ಕದಾವ ಬಿಸಿ ಬಿಸಿ ನೀರು ಬಾ 2 ಚರ್ಗಿ ಬಚ್ಚಲಕ್ಕೆ ಹೋಗ ನೀ ಜಳಕ ಮಾಡ್ಬಾ ಜಳಕಕ್ಕ ಮೊದ್ಲೇನಾರ ಹೇಳ್ಬೇಕು ಬೇಡ ಜಳಕ ಮಾಡಿಂದ ಹೋಗಿದ್ದ ಹಂಗೆ ಯಾರ ಮನೆಯಿಂದ ಹೊರಗೆ ಹೋಗತ್ಲೆ ಎದಿ ಮ್ಯಾಗ ಜಳಕಕ್ಕೆ ಹೋಗಬಾರ್ದಂತ ಗೊತ್ತನ ಒಂದು 10 ಮಿನಿಟ್ ಬಿಟ್ಟ ಹೋಗ್ತೀನಿ ತಗೋ
ಅದು ಅಲ್ಲದೆ ಇವತ್ತೇನೈತವ ಜಳಕ ಮಾಡಕ್ಕೆ ನೀನು ಬರ್ತಾ ಜಳಕ ಮಾಡೀನಿ. ನಾನು ನಮ್ಮನೆಗಾರ ಎಲ್ಲಿ ದಿನ ಅಂದ್ಕೂ ಜಳಕ ಮಾಡ್ತೀನಿ, 2-3 ದಿನಕ್ಕೊಮ್ಮೆ ಮಾಡೋದು. ಅಯ್ಯೋ ದೇವ್ರೆ, ಇದು ಏನಪ್ಪ ಗತಿ. ನಮ್ಮವು ಜಳಕಕ್ಕೂ ಹೋಗಲ್ಲ ಅಂತಾಳ. ಏನು ಮಾಡಲಿ, ರಾತ್ರಿ ಎಲ್ಲ ಎಷ್ಟು ಪ್ರಯತ್ನ ಪಟ್ಟರು ಹೊರಗೆ ಕಳ್ಸೋಕ್ಕಾಗಲೇ ಇಲ್ಲ. ಅಣ್ಣ ಇಲ್ಲಿ ಮಕ್ಕೊಂಡಿದ್ದ, ಅವ ಅಲ್ಲಿ ರೂಮ್ ಬಾಗ್ಲಕ್ಕೆ ಮಕ್ಕೊಂಡಿದ್ಲು. ಶೋ ಏನಪ್ಪ ದೇವ್ರೆ. ಹಂಗಲ್ಲವಾ, ನೀರು ಕಾದವು ಹೊಳಗೊಳ ಕಾಸಕ್ಕಾಗಲ್ಲ, ಅದಕ್ಕೆ 2 ಸರ್ಗಿ ಮಾಡಿಬಿಡ ನೀನು. ಏನಾಗಲ್ಲ ತಗೋ, ಅದೆಲ್ಲ ಏನಾಗಲ್ಲ, ನಡಿ ಹೋಗು. ಇನ್ನೂ ಅಣ್ಣೇನು ಪೂರ ದಾಟರಿಕ್ಕಿಲ್ಲ. ಆಯ್ತು ಬಿಡವ, ಇಟ್ಟಿಯಾ ನಂದು ಅರಿಬಿ ಅದು ಎಲ್ಲ ಇಟ್ಟಿಯಾ ಹಂಗಾರ? ಆಯ್ತು ನೀ ಏನು ತಲೆ ಕೆಡಿಸ್ಕೊಬೇಡ, ಹೋಗಿ ನೀ ಜಳಕ ಮಾಡೋಗು. ಹಾಂ ಐತಿ, ಸರಿ ಅವ. ಹಾಂ ಅವ ಕದ ಹಾಕೋ. ಹ್ಞೂನ ಹಾಕೊಂತಾನೆ. ಅಪ್ಪ ದೇವ್ರೆ. ರೀ ಹೋಗ್ಬರ್ರಿ, ಅವ್ವ ಜಳಕಕ್ಕೆ ಹೋಗ್ಯಾಳ. ಹೌದಾ? ಯಪ್ಪ ಸಾರಿ ದ್ರಾಕ್ಷಾಯಣಿ, ನೀವು ಹೋಗಂದೆಲ್ಲ ಪಟ್ಟಣಕ್ಕೆ ಹೋಗ್ಬಿಟ್ಟೆ. ಏನು ತಿಳ್ಕೊಬೇಡ, ಅದು ನಮ್ಮ ಮನ್ಯಾಗೆಲ್ಲ ಹುಡ್ಕ್ಯಾಡಕತ್ತಾರ ಏನೋ ಯಾರಿಗೆ ಗೊತ್ತು. ನನ್ನ ಹೆಂಡ್ತಿ ಫಸ್ಟ್ ಟೈಮ್ ನನಗಾಗಿ ಕಾಯ್ತಾ ಇದೆ, ನೀವು ಮನ್ಯಾಗ ಬರ್ರಿ ಎಲ್ಲದಿರಿ ಅಂತೇಳಿ ಕೇಳಿದ್ದು. ಆಕೆ ಹಂಗೆ ಕೇಳತ್ಲೆ ಭಾಳ ಬೇಜಾರಾಗ್ಬಿಡುತ್ತೆ ನನಗೆ. ಅದಕ್ಕೆ ಹೋಗ್ತೀನಿ, ನಾ ಕಾಣತಿಲ್ಲ ಅಂತೇಳಿ ಗಾಬ್ರಿಗ್ಯಾರ. ಅಲ್ಲೇ ನನ್ನ ಹೆಂಡ್ತಿನ ಜಗ್ಗಾಬ್ರಿಗೆ ಹೇಳೋದಕ್ಕೆ ಹೋಗಿ ಬರ್ತೀನಿ. ಅಲ್ಲ, ಒಂದು ಮಾತು ಕೇಳ್ತೀನಿ. ನಿಮ್ಮ ಹೆಂಡತಿ ಜೊತೆಗೆ ವಯಸ್ಸಿಗೆ ಬಂದ 2 ಮಕ್ಕಳು ಸೊಸಿ ಅದಾರ, ಆಸ್ತಿನೂ ಐತಿ, ಎಲ್ಲ ಐತಿ. ಅವ್ರು ಗಾಬ್ರಿಗ್ಯಾರ ಅಂತ ಇಷ್ಟು ನೀವು ಸಂಕಟ ಪಡಕತ್ತೀರಿ. ನನ್ನೊಬ್ಬಕಿನ ಅವತ್ತು ಬಿಟ್ಟು ಹೋದ್ರಲ್ಲ ನೀವು. ನನಗೆ ಹಿಂದೆ ಈ ಜನನೂ ಇಲ್ಲ, ದಿಕ್ಕಿಲ್ಲ, ಕೈಯಾಗ ರೊಕ್ಕಿಲ್ಲ, ಇರಾಕ್ ನೆಟ್ಟಿಗೆ ಮನಿ ಇಲ್ಲ, ಹೊಟ್ಯಾಗ ಕೂಸು. ನಾ ಹೆಂಗೆ ಅನುಭವಿಸಿದೆ ಅಂತ ವಿಚಾರ ಮಾಡಿದ್ರೆ ತಪ್ಪಾತು. ಇದಕ್ಕೆ ಏನು ಹೇಳ್ಬೇಕಂತ ನಂಗೆ ಗೊತ್ತಾಗವಲ್ತು. ಇದಕ್ಕೆ ತಪ್ಪಾಗೈತೆ ನನ್ನಿಂದ, ಭಾಳ ದೊಡ್ಡ ತಪ್ಪ ಆತು. ಬರ್ತೀನಿ, ನಿಮ್ಮ ವಾರ ಹೋದ್ಮೇಲೆ ಬರ್ತೀನಿ. ಸರಿ ಹೋಗ್ರಿ. ನಾನು ತಪ್ಪಾಗೈತ್ಲಿ ದ್ರಾಕ್ಷಾಯಣಿ, ಅವಾಗ ನನಗೆ ರೊಕ್ಕದ ಹಿಂದೆ ಬಿದ್ದು ಹೋಗ್ಬಿಟ್ಟೆ. ತಪ್ಪಾಗೈತಿ, ನೀ ಇಂಥ ಮಾತಾಡಿ ನಾನು ಚುಚ್ಚಿ ಕೊಲ್ಬೇಡ. ನಾನು ತಪ್ಪಾಗೈತೆ, ನಾ ಹೇಳಾಕತ್ತೇನಲ್ಲ. ಏನು ಆಯ್ತು ಹೋಗ್ರಿ. ನೀವೇನು ಪಶ್ಚಾತ್ತಾಪ ಪಟ್ಟು ನೋವು ಅನುಭವಿಸ್ಲಿ ಅಂತ ಕೇಳೋದಲ್ಲ ನಾನು. ನೀವು ಹಂಗಂದ್ರಲ್ಲ ಸ್ವಲ್ಪ ಬೇಜಾರಾತಷ್ಟೇ ನನಗೆ. ಆಯ್ತು ತಗೋರಿ, ಹೋಗ್ರಿ. ಸರಿ, ಹಂಗಾರೆ ಬರ್ತೀನಿ, ಬರ್ತೀನಿ. ನಿಮ್ಮ ವಾರ ಹೋದ್ಮೇಲೆ ಹೇಳ. ಸರಿ, ನಿನ್ನ ಮೇಲೆ ಪ್ರೀತಿ ಇಲ್ಲ ಅನ್ಕೋಬೇಡ, ನಿನ್ನ ಮ್ಯಾಗೂ ಬೆಟ್ಟದಷ್ಟು ಪ್ರೀತಿ ಐತಿ. ಅದಕ್ಕೆ ನಾ ಮಾಡಿದ ತಪ್ಪು ಅಂತ ನನಗೆ ಅರಿವಾಗಿ ಅಲ್ಲ ಅದಂತ ಇದ್ಕೊಳಕತ್ತಿರೋದು. ಏನು ಬೇಜಾರು ಮಾಡ್ಕೋಬೇಡ. ನಾ ಈ ಮಾತು ಬೇಕಂತ ಅನ್ಲಿಲ್ಲ, ಏನೋ ಬಂತು ಬಾಯಾಗ ಅಂದ್ಬಿಟ್ಟೆ. ನಿಂಗೆ ಇಷ್ಟು ಮನ್ಸಿಗೆ ನೋವಾಕತ್ತಂತ ನಾ ಅರ್ಥ ಮಾಡ್ಕೊಳ್ಳಿಲ್ಲ. ಏನು ಬೇಜಾರಾಗಬೇಡ. ಇರಲಿ, ನಂಗೇನು ಬೇಜಾರಿಲ್ಲ ತಗೋರಿ, ಹೋಗಿ ಬರ್ರಿ. ಆಮೇಲೆ ಇನ್ನೊಂದು ಮಾತು, ಇನ್ಮ್ಯಾಗ ಇಲ್ಲಿ ಬರೋದು ಸ್ವಲ್ಪ ಕಡಿಮೆ ಮಾಡಿರಿ. ಯಾಕೆ ಬೇಕು ಬೇಡ, ಯಾಕಂದ್ರೆ ಯಾಕೋ ನನಗೆ ಇದು ಹಿಂಗೆ ಮುಂದುವರೆದ್ರೆ ಏನಾರ ಕೆಟ್ಟದ್ದಕ್ಕತ್ತೇನೋ ಅನ್ನಿಸ್ತೈತೆ. ಅದಕ್ಕೆ ಏನು ಕೆಟ್ಟದ್ದಕ್ಕತಿ? ಅಲ್ಲ, ನಾನು ಇಲ್ಲಿ ಬರೋದ್ರಿಂದ ಏನು ತೊಂದರೆ? ಈ ಸಲ ಏನೋ ನಿಮ್ಮ ತಾಯಿಯವ್ರು ಇಲ್ಲಿ ಬಂದಾರ, ಅವ್ರೇನು ಪ್ರತಿ ಸಲ ಇಲ್ಲೇ ಬರ್ತಾರನ್ನ? ಬರಲ್ಲ ತಗೋ, ನೀ ಏನು ತಲೆ ಕೆಡಿಸ್ಕೊಬೇಡ. ಸರಿ ಆಯ್ತು, ಅದನ್ನೇ ಹೇಳಿದೆ ನೋಡ್ರಿ. ಅಪ್ಪ ದೇವ್ರೆ, ನೋಡಿ ನಿಮ್ಮ ಅಪ್ಪ ಇನ್ನೂ ಬಂದಿಲ್ಲ ಮನೆಗೆ. ಎಷ್ಟೊತ್ತ ಟೈಮ್? 10 ಗಂಟೆ ಆತ. ನಾನು ಅದನ್ನೇ ವಿಚಾರ ಮಾಡ್ತಾ ಇದ್ದೀನಿ. ಬರ್ತಾರೆ. ಈಗ ಫೋನ್ ಹಚ್ಚಿ ಆರಾಮದೇನ ಅಂತ ಹೇಳಾರಿಲ್ಲ. ಏನಪ್ಪ, ನನಗಂತರೂ ಸಾಕಾಗಿ ಹೋಗ್ಬಿಟ್ಟತ್ತಾಗ ಈ ವಿಷಯಕ್ಕೆ. ನೋಡು, ಎಲ್ಲಿ ಹೋಗಿದ್ರು ಏನು ಎತ್ತ ನಂಗೆ ಪೂರ್ತಿ ವಿಷಯ ಗೊತ್ತಾಗಬೇಕಷ್ಟೇ. ಏನು ನೀನು ನಿಮ್ಮಪ್ಪ ಭಾಳ ಹೋದ್ರ ಆತ ಗೊತ್ತಲೇ, ನೀ ಏನಾರ ಸುಮ್ಮನೆ ಆದಿ, ನಾ ಮಾತ್ರ ಸುಮ್ಮನೆ ಆಗೋದಿಲ್ಲ. ಯಾಕಂತ ಕೇಳ್ತೇನೆ ನಾನು ಅಷ್ಟೇ, ನನಗೆ ಗೊತ್ತಾಗಬೇಕು. ಆಯ್ತವ, ಆಯ್ತು, ತಲೆ ಕೆಡಿಸ್ಕೊಬೇಡಕ್ಕ. ಆಮೇಲೆ ಇನ್ನೊಂದು ವಿಷಯ, ನಿನ್ನೆ ಲಕ್ಷ್ಮಿ ಕೇಳಿದ್ಲು, ಮತ್ತೆ ಅದೇನೋ ಮನ್ಯಾಗ ಅಲ್ಲಿ ಅಂದ್ರಂತೆ. ಮತ್ತೆ ಈಗ ಸುನೇನು ಮುಗೀತು, ಎಲ್ಲ ಮುಗೀತು, ಮತ್ತೆ ಮನೆಗೆ ಕರ್ಕೊಂಡು ಹೋಗೋದು ಕೇಳ್ತಾ ಇದಾರೆ ಇಲ್ಲಿ ಅಂತಂದ್ಲು. ನಾಳೆ ಕರ್ಕೊಂಬಂದ್ಬಿಡ್ಲೇನವ ಆಕಿನ? ಆಯ್ತಪ್ಪ, ಕರ್ಕೊಂಬಂದ್ಬಿಡ. ನಾ ಏನು ಬೇಡ ಅನ್ನಲ್ಲ, ನೀನು ಹೆಂಡ್ತೀನಿ ಕರ್ಕೊಂಬರಕ್ಕೆ ನಾನು ಯಾಕೆ ಬೇಡ ಅನ್ಲಿ. ಆದ್ರೆ ನಿಮ್ಮ ಅಪ್ಪ ಎಲ್ಲಿ ಹೋಗಿದ್ರಿ ಏನೋ ನನಗೆ ಗೊತ್ತಾಗಬೇಕಷ್ಟೇ. ಆಯ್ತವ. ಅಪ್ಪ ಓ ಬಂದ್ರಿ? ಎಲ್ರಿ ಹೋಗಿದ್ರಿ? ಏನ್ರಿ ಮಾಡಕ್ಕೆ ಹೋಗಿದ್ರಿ? ಅದು ಇಲ್ಲ ಮರಯ್ಯ ತಗ, ಅದು ನನ್ಗೆ ಇದು ಅದ ನಾನು ಹೇಳಿದ್ನಲ್ಲ, ನನ್ನ ದೋಸ್ತ ಒಬ್ಬ ತೀರ್ಕೊಂಡಿದ್ದ ಅಂತೇಳಿ. ಸುಳ್ಳು ಹೇಳ್ಬೇಡ್ರಿ, ನನಗೇನು ಅಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ. ನೀವು ಏನು ಸತ್ತಿದ್ದಕ್ಕೆ ಹೋಗಿಲ್ಲ ನೀವು. ಏನು ಅಪ್ಪ, ಈ ಸಲ ಮಾತ್ರ ನೀವು ಹೇಳಲೇಬೇಕು. ಎಲ್ಲಿ ಹೋಗಿದ್ರಪ್ಪ? ಎಲ್ಲಿ ಹೋಗಿದ್ರಿ? ನಿಮ್ಮ ಮೊಬೈಲ್ನಾಗ ಒಂದು ಸ್ಟೇಟಸ್ ಇಲ್ಲ ಹಂಗಾರ ನಿಮ್ಮ ಗೆಳೆಯನ ಬಗ್ಗೆ. ಅಲ್ಲಪ್ಪ, ಯಾಕೆ ಹಿಂಗೆ ಮಾಡ್ತಾ ಇದೀರಿ? ಅವ್ವ ಏನಾರ ಮಾತಾಡಿದ್ರೆ ನಾವೇ ಅವು ಮಾತಾಡ್ಬಿಡವ, ಹೋಗ್ಲಿ ಬಿಡು ಅಂತೀವಿ. ನೀನು ಈ ಥರ ಮಾಡಿದ್ರಪ್ಪ, ಮತ್ತೆ ಮಾತಾಡ್ಲಾರ್ದಾಗ ಹೆಂಗಿರ್ತಾಳಕ್ಕಿ ಹೇಳಂಗಾರ ನೋಡೋಣ. ಮನುಷ್ಯ ಒಂದು ಲಿಮಿಟ್ ಅಂತ ಇರಂಗಿಲ್ಲನ. ಹಿಂಗೆ ಹೋಗಿ ನೈಟ್ ಉಳ್ಕೊಂಡು ಬರೋದಂದ್ರೆ ಏನು ಅರ್ಥಪ್ಪ ಅದು? ವಯಸ್ಸಕ್ಕೆ ಬಂದು ಮಕ್ಕಳದೀವಪ್ಪ ನಾವು. ನಮ್ಗೆ ಹಂಗಾರೆ ಏನು ಪ್ರಶ್ನೆ ಕೇಳೋ ಅಧಿಕಾರ ಇಲ್ಲನ? ಹಂಗಾರೆ ಯಾರಿಗೆ ಏನಾತಂತ ತಿಳ್ಕೊಳ್ಳೋ ಅಧಿಕಾರನೂ ಇಲ್ಲ. ಅಪ್ಪ, ಮೊನ್ನೆ 1.5 ಲಕ್ಷ ರೂಪಾಯಿ ಯಾರಿಗೆ ಕೊಟ್ರಿ? 15 ಲಕ್ಷ ರೂಪಾಯಿ ಯಾರಿಗೆ ಕೊಟ್ರಪ್ಪ? ಅವ್ವ ನಿಮ್ಮ ಜೊತೆ ಜಗಳ ಮಾಡತ್ರ ನಾನೇ ಮಾಡಬೇಡ ಅಂತಿದ್ದೆ. ನೀವು ಈ ಥರ ಮಾಡ್ತೀರಪ್ಪ, ಹೇಳದಂಗಿಲ್ಲ ಕೇಳಂಗಿಲ್ಲ, ಏನಪ್ಪ ಇದು? ಇಲ್ಲಪ್ಪ, ನಂದು ತಪ್ಪಾಗೈತಿ. ನೀವು ವಯಸ್ಸಕ್ಕೆ ಬಂದು ಮಕ್ಕಳದಿರಿ, ನಿಮ್ಮ ಮುಂದೆ ನನಗೆ ಹಿಂಗೆ ಹೇಳೋಕ್ಕಾಗಲ್ಲ. ಅದು ಏನಂದ್ರೆ ನಂದೇ ತಪ್ಪಾಗೈತೆ ತೋರಪ್ಪ. ನಾ ಇನ್ನೊಮ್ಮೆ ಹಿಂಗೆ ಮಾಡಲ್ಲ, ಇನ್ನೊಮ್ಮೆ ಹಿಂಗೆ ಹೋಗಿ ವಸ್ತಿ ಉಳಿಯಲ್ಲ.
ಏನು ರೊಕ್ಕದ ವಿಷಯದಾಗೂ ಅಷ್ಟೇ. ಏನೋ ನನಗೆ ಬೇಕಾದವ್ರಿಗೆ ಒಂದು ಸ್ವಲ್ಪ ರೊಕ್ಕ ಕೊಟ್ಟಿದ್ದೆ ಈ ಫಸ್ಟ್ ಟೈಮ್. ನನಗೆ ಕಷ್ಟ ಕಾಲದ ಸಹಾಯ ಮಾಡಿದ್ರು ಒಬ್ಬರು. ಮೊನ್ನೆ ಅವತ್ತು ಸಿಕ್ಕಾಗ ಭಾಳ ಕಷ್ಟ ಹೇಳ್ಕೊಂಡತ್ರು ಅಂತೇಳಿ ನಾನು ಹಿಂಗೆ ರೊಕ್ಕ ತೊಗೊರಿ ಅಂತೇಳಿ ನನ್ನ ಕೈಲಾದ ಮಟ್ಟಿಗೆ ಅವ್ರ ಫ್ಯಾಮ್ಲಿಗೆ ಅಂತೇಳಿ ಹೆಲ್ಪ್ ಮಾಡಿದೆ. ನನ್ನ ಸಲ ಮಾಡಲ್ಲ ತಗೋರಿಪ್ಪ. ಹೆಲ್ಪ್ ಮಾಡ್ರಿ, ನಾ ಬೇಡ ಅಂತ ಹೇಳಲ್ಲ. ಏನೋ ಒಂದು 5,000 10,000 ಬೇಡ, ಒಂದು 50,000 ರೂಪಾಯಿ ಏನೋ ತಡ್ಕೊಳಕ್ಕಾಗ್ಲಾರ್ದ ಹೆಲ್ಪ್ ಮಾಡಿರಿ ಅನ್ಕೋರಿ. 15 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಹೆಲ್ಪ್ ಯಾರಿಗೆ ಮಾಡ್ತಾರ? ಕಾಣಿಲ್ದ ಯಾರಿಗೆ ಕೊಡ್ತಾರ? ಈಗ ಬರ್ರಿ, ತರುಣನಾರ ಕರ್ಕೊಂಡೋಗ್ರಿ, ಆಕಾಶನಾರ ಕರ್ಕೊಂಡೋಗ್ರಿ. ಸತ್ತಿದ್ದೆಲ್ಲೇ ನಂಗೆ ಗೊತ್ತಾಗಬೇಕು. ಹೋಗ್ಲಿ, ನಿಮ್ಮ ಫೋನ್ಯಾಗ ಒಂದು ಫೋಟೋನಾರ ಆಯ್ತಾ ಅದು ಗೊತ್ತಾಗಬೇಕು. ನೋಡು, ನೀವು 108 ಪ್ರಶ್ನೆ ಕೇಳಬೇಡ್ರಿ. ಏನು ನನಗೆ ಇದಕ್ಕೆ ಮಾತಾಡೋಕೆ ಆಗಲ್ಲ. ನಾ ಹೇಳ್ತಾ ಇದ್ದೀನಲ್ಲ, ಹೌದು ನನ್ನಿಂದ ತಪ್ಪಾಗೈತಿ. ನಾನು ಹಂಗೆ ಹೋಗಬಾರ್ದಾಗಿತ್ತು. ಕೇಳ್ದೆ ನಾ ಫೋಟೋ ಗಿಟೋ ತೊಗೊಳ್ಳಿಲ್ಲ, ಹಂಗೆ ಬಂದ್ಬಿಟ್ಟೆ. ಈಗ ಅಲ್ಲಿಗೆ ಹೋಗಿ ಮತ್ತೆಲ್ಲ ತೋರ್ಸಕ್ಕಲ್ಲ. ನಂಗೆ ಸುಸ್ತಾಗೈತಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕಣ್ಣಿಗೆ. ಮೊದಲೇ ಶುಗರ್ ಇದ್ದವನು ನಾನು. ಏನು ಸುಸ್ತಾಗಿ ಬಂದ್ರೆ ನೀವು ಒಂದು 5 ನಿಮಿಷ ನಿಂತು ಏನಾರು ತಿಂದೇ ಬಿಟ್ಟೆ ಅಂತಲೂ ಕೇಳವಲ್ರಿ. ನಿನ್ನೆಯಿಂದ ನಾನು ಏನು ನೆಟ್ಟಗೆ ತಿಂದಿಲ್ಲ ಗೊತ್ತಾನ? ಹೇಳಂಗಾರ ನೋಡೋಣ. ಆಯ್ತು ಬರ್ರಿ, ಊಟ ಮಾಡಿ ಬರ್ರಿ. ಮೊದಲು ಏನಾರು ತಿನ್ಬರ್ರಿ. ತರುಣ, ಆಕಾಶ, ಸುಮ್ಮನಿರಿ. ಈಗ ಮೊದಲು ಏನಾರು ತಿನ್ಲಿ ನಿಮ್ಮಪ್ಪ. ಎಲ್ಲ ಹೀಗೆ ಆಗ್ಬೇಕನ? ಆಮೇಲೆ ಹೇಳ್ತಾರೆ ಏನು ಎತ್ತ ಅಂತೇಳಿ. ನಾನು ಸಮಾಧಾನಾಗಿ ಮಾತಾಡ್ಕೊತೀನಿ. ನೀವು ಟೆನ್ಷನ್ ತೊಗೊಬೇಡ್ರಿ. ಫ್ಯಾಕ್ಟ್ರಿಗೆ ಹೋರಿ ಇಬ್ರು. ಇವತ್ತು ನಿಮ್ಮಪ್ಪ ಬರಲ್ಲ, ಇವತ್ತು ಆರಾಮ್ ಮನ್ಯಾಗಿರ್ತಾರ ಅವ್ರು. ಏನ್ರಿ ಬರ್ರಿ, ಮೊದಲು ಬಿಸಿ ಬಿಸಿ ನೀರು 2 ಚರ್ಗಿ ಜಳಕ ಮಾಡಿ ಬರ್ರಿ. ಅಯ್ಯೋ ಮಣ್ಣಿಗೆ ಬೇರೆ ಹೋಗಿ ಬಂದೀನಿ ಅಂತೀರಿ, ಹಿಂಗೆ ಒಳಗೆ ಬಂದಿರಿ. ನೋಡ್ರಿ 2 ಚರ್ಗಿ ಜಳಕ ಮಾಡಿ ನೋಡ್ರಿ. ಹಿತ್ಲಕ್ಕೆ ಬಿಸಿ ಬಿಸಿ ನೀರು ಜಳಕ ಮಾಡ್ಕೊಂಬರ್ರಿ. ನಾನು ನಿಮ್ಗೆ ಫ್ರೆಶ್ ಆಗಿ ಏನಾರು ತಿನ್ನಕ್ಕೆ ಮಾಡ್ತೀನಿ. ಸರಿ. ಹೊತ್ತತ್ ಹೋರಿ. ಅಲ್ಲ ಅಣ್ಣ, ನಮ್ಮ ಅವನೆಲ್ಲ ಹೇಳಿದ್ದು ನೀವೆಲ್ಲೂ ಫ್ಯಾಕ್ಟ್ರಿಗೆ ಹೋಗ್ಬೇಡ್ರಿ, ನಿಮ್ಮ ಅಪ್ಪ ಬರತ್ಲೆ ಮೊದಲು ವಿಚಾರಿಸ್ರಿ, ಏನು ಎತ್ತ ಎಲ್ಲ ಗೊತ್ತಾಗ್ಬೇಕು ನನಗೆ ಅಂತೇಳಿ ಬಾಯ್ ಮಾಡಿದ್ದೆ ಅವಲ್ಲ. ಈಗ ನೋಡಿದ್ರೆ ಏಕಾಏಕಿ ಹಿಂಗ. ಸರಿ ಅಣ್ಣ, ನಾನು ಬರ್ತೀನಿ. ನಾನು ಇವತ್ತು 2 ಮನೆಯವ್ರು ವಿಸಿಟ್ ಕೊಡೋದೈತಿ. ಅವರು ನಿನ್ನೆ ಫೋನ್ ಮಾಡಿ ಹೇಳಾರ, ನಾಳೆ ಬರ್ತೀವಿ ಸರ್ ಬೆಳಗ್ಗೆ ನೋಡಕ್ಕೆ ಒಂದು 12:30 ಅಷ್ಟೊತ್ತಿಗೆ ಅಂತೇಳಿ. ನಾನು ಹೋಗ್ಬೇಕು. ಒಳ್ಳೆ ದೊಡ್ಡ ಮನೆಗೆ, ಅಪಾರ್ಟ್ಮೆಂಟಿಗೆ ಹೇಳ್ಬೇಕಾಗಿರೋದು. ಟೈಲ್ಸ್ ಎಲ್ಲ ಒಳ್ಳೆ ನನಗೆ ದೊಡ್ಡ ಆರ್ಡ್ರೇ ಬರೋದೈತಿ. ಅದಕ್ಕೆ ನಾನು ಹೋಗ್ಬರ್ತೇನೆ. ಸರಿ ಆಯ್ತು, ಹೋಗ. ನಂದು ಸುಖಪಟ್ಟಿ ಕೆಲಸ ಅದಾವ. ಅವಾ ಏನ ನಿಮ್ಮ ಅಪ್ಪಗ ನಾಷ್ಟಕ್ಕೆ ಮಾಡತ್ತೀನಿ. ಆಯ್ತು, ನೀನ್ ಮಾಡು. ಅದು ನಂದು ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಆತು ಅಂದ್ರೆ ಸಂಜೆಗೆ ಮನೆಗೆ ಬರ್ತೀನವ. ಇಲ್ಲ ಅಂದ್ರೆ ನಾನು ಲಕ್ಷ್ಮಿ ಮನೆಗೆ ಹೋಗಿ ಬರ್ತೀನಿ. ಹೋಗಿ ಬೆಳಗ್ಗೆ ಆಕಿನ ಬರ್ತಾ ಕರ್ಕೊಂಡೇ ಬಂದ್ಬಿಡ್ತೀನಿ. ಎಲ್ಲಿ ಬೆಳಗ್ಗೆ ಬರ್ತಾಳ? ನಾಳೆ ಆಕಿ ಕಾಲೇಜ್ಗೆ ಹೋಗೋದು ಬೇಡ? ಆಕಿಗೆ ಹೇಳು ಬಟ್ಟೆ ಬ್ಯಾಗ್ ಎಲ್ಲ ತೊಗೊಂಡು ನೀನು ರೆಡಿಯಾಗೇ ಬಂದ್ಬಿಡು. ಅಯ್ಯೋ ಆಗಲ್ಲಲ್ಲ. ಸರಿ ಆಯ್ತು, ಅಲ್ಲಿ ಹಳ್ಳಾಗ ಏನಾರು ಅಂತಾರ. ಸರಿ, ನಿನ್ನ ಮನೆಗೆ ಹೋಗಿ ಕರ್ಕೊಂಡೇ ಬಂದ್ಬಿಡು. ನಾಳೆ ಆಕಿನ ಹಿಂಗೆ ಮಾಡು, ಎಲ್ಲ ರೆಡಿಯಾಗಿ ಆಕಿನ ಕಾಲೇಜಿಗೆ ಬಿಟ್ಟು ಬಟ್ಟೆ ಬ್ಯಾಗ್ ಎಲ್ಲ ತೊಗೊಂಡು ನೀ ಮನೆಗೆ ಬಾ. ಬಂದಿಟ್ಟು ಸಂಜೆಗೆ ಬತ್ತಾಕಿ ಬರ್ತಾಳೆ, ಇಲ್ಲಿಗೆ ಕರ್ಕೊಂಡು ಬರುವಂತೆ. ಸರಿ ಆಯ್ತು.